ಸಮಸ್ಯೆ ಇರುತ್ತೆ ಅಂಥವರಿಗೆ ತುಂಬ ಅನುಕೂಲವಾಗುವಂಥ ಒಂದು ಒಳ್ಳೆಯ ವ್ಯಾಯಾಮ ಉಸಿರಾಟ. ಹಾಗೆ ಉಸಿರಾಟ ಮಾಡಿ ತುಂಬ ಚೆನ್ನಾಗಿ ಮಾಡಿ. ಕತ್ ಬಾಗಿಸಿ ಉಸಿರಾಟವನ್ನು ಮಾಡಬೇಕು. ಉಸಿರಾಟ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ಅನುಕೂಲ. ಉಸಿರಾಟ ಮಾಡಲಿಲ್ಲ ಅಂದರೆ ಉಸಿರಾಟ ಮಾಡ್ಬೇಕು ಅಲ್ಲೇನೆ. ಹಾಗೆ ಉಸಿರಾಟ ಇರೋದು. ಹಾಗೆ ಉಸಿರು ತಗೊಂಡು ಉಸಿರು ಬಿಡುತ್ತಾ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದಿರಿ. ಉಸಿರಾಟ ತುಂಬ ಚೆನ್ನಾಗಿ ಬಂದಿದೆ. ಕೈ ಭುಜದ ನೇರನೇ ಇರಲಿ. ಇದೆ ದೀರ್ಘವಾದ ಉಸಿರಾಟ ಮಾಡಬೇಕು. ಇನ್ನೊಂದು ಸ್ವಲ್ಪ ಮಂಡಿ ಬಾಗಿಸಿರಬೇಕು. ದೀರ್ಘವಾದ ಉಸಿರಾಟ ಮಾಡಿ. ಹಾಗೆ ಪರವಾಗಿಲ್ಲ, ಚೆನ್ನಾಗಿ ಮಾಡಿದಿರಿ. ಎಲ್ಲರಿಗೂ ಮೆಂಟಲಿ ಗೊತ್ತಾಗಿದೆ. ಕೊರೋನಾ ಬಂದ್ಮೇಲಂತೂ ಇನ್ನೂ ಮನುಷ್ಯ ಆರೋಗ್ಯವಾಗಿ ಪೂರ್ಣವಾಗಿರಬೇಕು ಹೇಗೆ ಅನ್ನೋದ್ರ ಬಗ್ಗೆ ಬಹಳ ತಿಳುವಳಿಕೆ ಎಲ್ಲರಿಗೂ ಗೊತ್ತಾಗಿದೆ. ಈಗ ಎದ್ದೇಳಬೇಕು, ನೀರು ಕುಡಿಬೇಕು, ಹಣ್ಣು ತಿನ್ನಬೇಕು, ವೆಜಿಟೇಬಲ್ಸ್ ಎಷ್ಟು ತಗೋಬೇಕು, ಈ ಒಳ್ಳೊಳ್ಳೆಯ ಪ್ರಾಡಕ್ಟ್ಗಳನ್ನು ನಾವು ಹೆಚ್ಚು ಬಳಸುವಂಥ ಪೇಸ್ಟು, ಸೋಪ್ ಇವುಗಳನ್ನೆಲ್ಲ ಇನ್ನೂ ಉತ್ತಮವಾದ ಗುಣಮಟ್ಟವಾದ ಉತ್ಪನ್ನಗಳನ್ನು ಬಳಸಬೇಕು ಅಂತ ಎಲ್ಲರಿಗೂ ಜಾಗೃತಿ ಬಂದಿದೆ. ಆದರೆ ಈ ಮನಸ್ಸಿನ ಒಂದು ವಿಚಾರದಲ್ಲಿ ನಾವು ಬಹಳ ವೀಕ್ ಇದ್ದೀವಿ. ಅದು ವಿಶೇಷವಾಗಿ ಭಾರತದಲ್ಲಂತೂ ನಾನು ಹೇಳಿದ್ನಲ್ಲ, ಅವತ್ತು ವರದಿ ಕೊಟ್ಟಿದ್ದೇನು ಕೋರ್ಟ್ ಅಂತಂದ್ರೆ, ಮನುಷ್ಯ ಔಷಧಿ ಮಾತ್ರೆಗಳಿಂದ ಸಾಯೋದಕ್ಕಿಂತ, ನಾನು ಅಲ್ಲಿಗೆ ನಿಲ್ಲಿಸಿದೆ. ಅಮೆರಿಕದಲ್ಲಿ ಅವಾಗ ಜಡ್ಜ್ಗಳು, ಲಾಯರ್ಗಳು ವರದಿ ಕೊಟ್ಟಿದ್ದೇನೆಂದ್ರೆ, ಮನುಷ್ಯ ಸಾಯೋದು ವಿಷದಿಂದಲ್ಲ, ಅಂದ್ರೆ ಅವನು ಸೇವಿಸುವಂತಹ ಅಥವಾ ಅವನು ತಿನ್ನುವಂತಹ ಅಥವಾ ಅವನು ಬಳಕೆ ಮಾಡುವಂತಹ ನಿತ್ಯ ಔಷಧಿ ಮಾತ್ರೆಗಳಿಂದ ಸಾಯೋದಕ್ಕಿಂತ ಅವನು ಸಾಯೋದು ಮಾನಸಿಕವಾಗಿ, ಮೆಂಟಲಿ, ವಿಶೇಷವಾಗಿ ಮಾನಸಿಕವಾಗಿ ಮನುಷ್ಯ ಅವನು ಎಷ್ಟು ಕುಗ್ತನೋ ಅದರಿಂದ ಮನುಷ್ಯ ಸಾಯ್ತಾನೆ. ಹಾಗಾಗಿ ಮನಸ್ಸಿಗೆ ಹೆಚ್ಚು ಟ್ರೀಟ್ಮೆಂಟ್ ಕೊಡಬೇಕು. ಅಂದರೆ ಮನಸ್ಸಿನ ಆರೋಗ್ಯವನ್ನು ಕಾಪಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ಗಮನವನ್ನು ಹರಿಸಬೇಕು ಅಂತ ಹೇಳಿ ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲಿ ಇದೊಂದು ತೀರ್ಮಾನ ಆಗುತ್ತೆ. ಯಾವಾಗ? ಕೇವಲ ಈಗ ಒಂದು 6 ತಿಂಗಳ ವರ್ಷದ ಹಿಂದೆ, ಏನು ಕೊರೋನಾ ಅನ್ನುವಂಥದ್ದು ಜಾಸ್ತಿ ಆದಮೇಲೆ ಇದ್ರ ಬಗ್ಗೆ ಅಲ್ಲಿನ ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡಿದೆ. ಇನ್ನ ಆಸ್ಪತ್ರೆಗಳಲ್ಲಿ ಇರ್ಬೋದು, ಎಲ್ಲೇ ಇರ್ಬೋದು, ಯಾವುದೇ ಒಬ್ಬ ರೋಗಿ ಒಂದು ಬಂದರೆ ಅಂದ್ರೆ ಅವನಿಗೆ ಮಾನಸಿಕವಾಗಿ ಅವನನ್ನ ಮಾತಾಡಿಸಿ ಅವನಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋಕ್ಕಿಂತ ಮುಂಚೆ ಅವನ ಮನಸ್ಸಿಗೆ ಒಳ್ಳೆಯದನ್ನ ಹೇಳಬೇಕು. ಅವನ ಮನಸ್ಸಿನ ವಿಕಾರಗಳನ್ನ, ಮನಸ್ಸಿನಲ್ಲಿರುವಂಥ ಗೊಂದಲಗಳಿಗೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳುತ್ತೆ. ಹಾಗಾಗಿ ಇಂತಹ ಮನಸ್ಸಿನ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಇನ್ನೂ ಅನೇಕ ಉದಾಹರಣೆಗಳನ್ನ, ಕಥೆಗಳನ್ನ ನಿಮಗೆ ಹೇಳ್ತಾ ಹೋಗ್ಬೋದು. ಬಹಳಷ್ಟು ವಿಚಾರಗಳಿದಾವೆ. ತುಂಬಾ ಸಂತೋಷ. ನಿಮ್ಮಿಷ್ಟು ಜನಗಳ ಮಧ್ಯೆ, ಒಂದು 400 ಜನ ಪೊಲೀಸ್ ಇಲಾಖೆಯವರ ಮಧ್ಯೆ ನಮಗೊಂದು ಅವಕಾಶ ಸಿಗ್ತಲ್ಲ, ನನ್ನ ಸೌಭಾಗ್ಯ ಅಂತ ಹೇಳ್ತಾ, ಅವಕಾಶ ಮಾಡಿಕೊಟ್ಟಂತ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ಮತ್ತೆ ಮೇನ್ ಮುಖ್ಯಸ್ಥರಿಗೆ ಎಲ್ಲರಿಗೂ ಅನಂತ ಧನ್ಯವಾದ ಹೇಳ್ತೀನಿ. ಮತ್ತೆ ಇನ್ನೊಂದ್ಸರಿ ಪ್ರಿಪರೇಷನ್ ಆಗಿ ಇನ್ನೊಂದಿಷ್ಟು ಅನೇಕ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ನಮಸ್ಕಾರ. ಸಮಸ್ಯೆ ಇರುತ್ತೆ ಅಂಥವರಿಗೆ ತುಂಬ ಅನುಕೂಲವಾಗುವಂತಹ ಒಂದು ಒಳ್ಳೆಯ ವ್ಯಾಯಾಮ ಉಸಿರಾಟ. ಹಾಗೆ ಉಸಿರಾಟ ಮಾಡಿ ತುಂಬ ಚೆನ್ನಾಗಿ ಮಾಡಿ. ಕತ್ ಬಾಗಿಸಿ ಉಸಿರಾಟವನ್ನು ಮಾಡಬೇಕು. ಉಸಿರಾಟ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ಅನುಕೂಲ. ಉಸಿರಾಟ ಮಾಡಲಿಲ್ಲ ಅಂದರೆ ಉಸಿರಾಟ ಮಾಡ್ಬೇಕು ಅಲ್ಲೇನೆ. ಹಾಗೆ ಉಸಿರಾಟ ಇರೋದು. ಹಾಗೆ ಉಸಿರು ತಗೊಂಡು ಉಸಿರು ಬಿಡುತ್ತಾ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದಿರಿ. ಉಸಿರಾಟ ತುಂಬ ಚೆನ್ನಾಗಿ ಬಂದಿದೆ. ಕೈ ಭುಜದ ನೇರನೇ ಇರಲಿ.